ಹಾಯ್ ಹಲೋ ನಮಸ್ಕಾರ. ಓಕೆ, ನಾನು ಇಂಟ್ರೊಡಕ್ಷನ್ಕಿಂತ ಮೊದಲೇ ಫಸ್ಟ್ ಇವತ್ತು ನಾನು ಏನು ವೀಡಿಯೋ ಮಾಡ್ತಾರೆ ಅಂದರೆ ಈ ಫೇಕ್ ನ್ಯೂಸ್ಗಳು ಕಣ್ರಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಫೇಕ್ ನ್ಯೂಸು ನಿನ್ನೆ ಹಾಕೊಂಡು ಯಾವತ್ತೋ ಹೇಳಿಕೆ ಕೊಟ್ಟಿರೋದನ್ನ ಹಾಕೊಂಡು ಉಜ್ತಾವ್ರೆ ಹಾಕೊಂಡು. ಇದು ಹುಡುಗರು ನೋಡಿದವರು ಅದು ಏನಂತ ಎಕ್ಸಾಮೇ, ಜುಲೈ ಫಸ್ಟ್ ವೀಕಿಗೆ ಎಕ್ಸಾಮೇ ಅಂತವ್ರೆ. ಯಾರಿಗೂ ಹೇಳಿದಂಗಂತ ಚರ್ಚೆ ಮಾಡಿದ್ದೀವಿ ಅಂತ ಒಂದ್ಸತಿ ಹೇಳಿದ್ರು, ಒಪ್ಕೊಂತೀನಿ, ಯಡಿಯೂರಪ್ಪನವರೇ ಹೇಳಿದ್ರು. ಅದು ನೀವು ಜುಲೈ 1ನೇ ತಾರೀಕಿಂದನೇ ಎಕ್ಸಾಮು ಅಂತ ಹಾಕ್ಬಿಟ್ರೆ ಏನನ್ನು ನೋಡಿದವ್ರು ಏನು ಆಗಬೇಕು ಹುಡುಗರು? ಸಡನ್ನಾಗಿ ದಂಗುಡಿ ಅಲ್ವಾ, ಶಾಕ್ ಆಗಲ್ವಾ ಹುಡುಗರಿಗೆ? ರೇ ನಿಮ್ಮ ಟಿ ಆರ್ ಪಿಗೆ, ನಿಮ್ಮದು ರಾಜಕೀಯ ದ್ವೇಷಕ್ಕೆ ಸುಮ್ಮನೆ ಈ ಥರ ಫೇಕ್ ನ್ಯೂಸ್ ಕೊಡಬೇಡಿ ಅಂತ ಈ ವಿಡಿಯೋ ಪರವಾಗಿ ಯಾರ್ಯಾರು ಫೇಕ್ ನ್ಯೂಸ್ ಹಾಕ್ತಾರೆ ಅವ್ರಿಗೆಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಇವಾಗ ವಿದ್ಯಾರ್ಥಿ ಒಬ್ಬರು ನಾನು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ದೆ, ಆ ಕಳಿಸೋರೆ ಆ ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ನಾನು ನ್ಯೂಸ್ ಕಂಟಿನ್ಯೂ ಮಾಡ್ತೀನಿ. ಬಫರ್ ಆಗ್ತೈತೆ, ನೆಟ್ಟೆ ಸಿಗ್ತಿಲ್ಲ ಅಲ್ಲದು. ಬಿಸಿಲು ಬೇರೆ ಮಕ್ಕೆ ಹೊಡಿತೈತೆ, ಏನೋ ಕಾಣಿಸ್ತಿಲ್ಲ, ನೆಟ್ಟೆ ಸಿಗ್ತಿಲ್ಲ. ತಡೆಯಮ್ಮ ಒಂಚೂರು ಕ್ಲಾಸ್ ಕೇಳ್ತಾ ಇದ್ದೀನಿ. ಓಕೆ, ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ. ಓಕೆ, ನೆಟ್ವರ್ಕಿಗೋಸ್ಕರ ಹಿಂಗೆ ಹೋಗ್ಬಿಟ್ಟು ಸ್ಟೇರ್ ಕೇಸಿಂದ ಬೀಳೋದಾಗಲಿ ಪ್ರಾಣ ಕಳ್ಕೊಳ್ಳೋದಾಗಲಿ ಮಾಡಬೇಡಿ ಅಂತ ಹೇಳ್ತಾ. ಓಕೆ, ಇನ್ನು ಜೂನ್ ಫಸ್ಟ್ ವೀಕ್ ಬಂದೇ ಹೋಯ್ತು. ಇವತ್ತಿನಿಂದ ಜೂನ್ ಫಸ್ಟ್ ವೀಕ್ ಸ್ಟಾರ್ಟ್. DCM ಅವ್ರು ಹೇಳಿದರು ಜೂನ್ ಫಸ್ಟ್ ವೀಕ್ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಕೊಡ್ತೀನಿ ಅಂತ. ಓಕೆ, ಈಗ ಜೂನ್ ಫಸ್ಟ್ ವೀಕ್ ಬಂದಿದೆ. ಈ ವೀಕು ಗ್ಯಾರಂಟಿ ಕೊಡ್ತಾರೆ. ಕೊಡಲಿಲ್ಲ ಅಂತ ಅಂದರೆ ಅಕಸ್ಮಾತ್ ಎಕ್ಸಾಮ್ ಮಾಡಿದ್ರೆ, ಓಕೆ, ಎಕ್ಸಾಮ್ ಮಾಡಿದ್ರೆ ಇಲ್ಲ ಈ ವೀಕು ಏನು ಎಕ್ಸಾಮ್ ಬಗ್ಗೆ ಅಪ್ಡೇಟ್ ಕೊಡಲಿಲ್ಲ ಅಂತ ಅಂದರೆ ಈ ಸಂಡೇ NSUI ಮತ್ತು ವಾಟಾಳ್ ನಾಗರಾಜ್ ಅವರ ಸಂಘದಿಂದ ಒಂದು ವಿದ್ಯಾರ್ಥಿಗಳ ಪರವಾಗಿ ಮೈಸೂರು ಬ್ಯಾಂಕ್ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಬಳಿ ಪ್ರೊಟೆಸ್ಟ್ ಮಾಡ್ತಾರಂತೆ ಭಾನುವಾರ. ಎಲ್ಲರೂ ಹೋಗಬೇಕು, ಎಲ್ಲರೂ ಅಟೆಂಡ್ ಮಾಡಿ. ಆ್ಯಂಡ್ ಇನ್ನು ಕರೋನಾ ಇರೋದ್ರಿಂದ ಬಸ್ಸಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ಇರೋತವಲ್ಲೇ ನೀವೇ ಗುಂಪು ಕಟ್ಕೊಂಡು ಎದ್ರಿಕೊಂಡಲೆ ಕೂಲಾಗಿ ಪ್ರೊಟೆಸ್ಟ್ ಮಾಡಿ, ಟೈರ್ ಗೀರು ಏನೋ ಹಚ್ದಂಗೆ ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಸೋಷಿಯಲ್ ಡಿಸ್ಟೆನ್ಸಿಂದ ಪ್ರೊಟೆಸ್ಟ್ ಮಾಡಿ ಅಂತ ಹೇಳ್ತಾ. ಓಕೆ, ಇನ್ನು ಮೆಡಿಕಲ್ ಅವರು ಕೇಳ್ತಿದ್ರು, ಏನಪ್ಪ ಮೆಡಿಕಲ್ ಎಕ್ಸಾಮ್ ಒಬ್ಬರು ಹಿಂಗೆ ಫೀಸ್ ಇದು ಮಾಡೋರು ಅಂತ. ಮೆಡಿಕಲ್ ಇಂದು ಖುದ್ದಾಗಿ ನಾನು ಫೋನ್ ಮಾಡಿದ್ದೆ, ಒಂದು ನಮ್ಮ ಡಾಕ್ಟರ್ ಇದ್ದಾರೆ ಅವರಿಗೆ, ಅವ್ರಿಗೆ ಕೇಳಿದೆ ಇಯರ್ಲಿ ಸ್ಕೀಮ್ ಇರೋದು ಪ್ಯಾರಾಮೆಸಿ ಮತ್ತು ಮೆಡಿಕಲ್ ಅವ್ರದ್ದು ಇಯರ್ಲಿ ಸ್ಕೀಮ್ ಇರೋದು. ಅಂದರೆ ನಮಗೆ ಸೆಮಿಸ್ಟರ್ ಐತೆ ಇಂಜಿನಿಯರಿಂಗಿಗೆ, ಅವರಿಗೆ ಇಯರ್ಲಿ ಒನ್ಸ್ ಇರೋದು. ಸೊ ಅದಕ್ಕೆ ನಾವು ಎಲ್ಲ ಪೋರ್ಷನ್ಸ್ ಕವರ್ ಮಾಡಿದ್ದೀವಿ 75%. ಸೊ 75% ನಾವು ಎಕ್ಸಾಮಿಗೆ ಕೊಡೋದು. ಸೊ ಎಕ್ಸಾಮ್ ಫೀಸ್ ಕಟ್ಟಿ ಅಂತ ಹೇಳ್ತಾರೆ. ನಾನು ಅದಕ್ಕೆ ಏನು ಕೇಳ್ಕೊತಾ ಇದ್ದೀನಿ ಅಂತ ಅಂದರೆ, ಎಕ್ಸಾಮ್ ಮಾಡ್ತಾರೆ, ಓಕೆ, ಎಲ್ಲರೂ ಅಟೆಂಡ್ ಮಾಡಲೇಬೇಕು, ಎಕ್ಸಾಮ್ ನಡೀತದಂತೆ. ಆ್ಯಂಡ್ ಇವಾಗ ನೀವು ಎಕ್ಸಾಮ್ ಫೀಸು ಜಾಸ್ತಿ ಆಯಿತು ಅಂತ ಇದ್ದೀರಾ. ಓಕೆ, ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಕೂಡ ಶೌಟ್ ಔಟ್ ಆಗ್ತಾ ಇದ್ದೀನಿ. ದಯವಿಟ್ಟು ಈ ಎಕ್ಸಾಮ್ ಫೀಸ್ನ ಕಮ್ಮಿ ಮಾಡ್ಕೊಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲ ಕ್ಯಾನ್ಸಲ್ಲೇ ಮಾಡಿದ್ರು ಪರವಾಗಿಲ್ಲ. ಆ್ಯಂಡ್ ಇನ್ನು ಸುರಕ್ಷಿತ ಕ್ರಮ ತಗೊಂಡು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಎಕ್ಸಾಮು. ಇನ್ನು ಫೈನಲ್ ಇಯರ್ ಅವರಿಗೆ ಮಹಾರಾಷ್ಟ್ರದಲ್ಲಿ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ, ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ನಾನು ಈ ವಿಡಿಯೋ ಮುಖಾಂತರ ಏನು ಕೇಳ್ಕೊತಾ ಇದ್ದೀನಪ್ಪ ಅಂದರೆ, ನೋಡಿ ಎಲ್ಲ ರಾಜ್ಯದಲ್ಲೂ ಕ್ಯಾನ್ಸಲ್ ಮಾಡೋರೆ. ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲೂ ಕನಕ್ಪುರ ಇರ್ಬೋದು, ಮತ್ತು ಒಂದು ಸೂರತ್ಕಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇರ್ಬೋದು, ಎಲ್ಲದರಲ್ಲೂ ಕ್ಯಾನ್ಸಲ್ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ನು ಡಿಪ್ಲೊಮೋ UGC ಫುಲ್ ಎಲ್ಲ ಡಿಗ್ರಿ ಇಂಜಿನಿಯರಿಂಗ್ ಪ್ರತಿಯೊಬ್ಬರೂ ಪಾಸ್ ಮಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಂತ. ಓಕೆ, ಇನ್ನು ನಿನ್ನೆ ಪೋಲ್ ಮಾಡಿದ್ದೆ, ಸಬ್ಸ್ಕ್ರೈಬರ್ಸಿಗೆಲ್ಲ ಹೋಗಿರುತ್ತೆ. ಇನ್ನು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಓಕೆ, ಆ ಪೋಲಲ್ಲಿ ಕೆಲವೊಂದು ಹಾಕಿದೆ ಏನೇನು ನೆಕ್ಸ್ಟ್ ಕಂಟೆಂಟ್ ಕೊಡ್ಬೋದು ಅಂತ. ಆ ಕಂಟೆಂಟಿಗೆ ಜಾಸ್ತಿ ಸೆಲೆಬ್ರಿಟಿ ಇಂಟರ್ವ್ಯೂ ಮತ್ತು ವೀಕ್ಲಿ ಟೆಕ್ ನ್ಯೂಸ್ ಅಂತ ಹೇಳಿದ್ದೀರಾ. ಓಕೆ, ಆ ಪೋಲಲ್ಲಿ ಲೀಸ್ಟಲ್ಲಿ ಇರೋದು ಎಲ್ಲದನ್ನೂ ಕವರ್ ಮಾಡ್ತೀನಿ, ಫೋಟೋ ಎಡಿಟ್ನು ಕವರ್ ಮಾಡ್ತೀನಿ. ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಓಕೆ, ಬಾಯ್. ನಾನು ನಿಮ್ಮ ಪ್ರೀತಿಯನ್ನು ಆಗ್ಬಂದು ಮಾತಾಡ್ತಾ ಇದ್ದೀನಿ. ಬಾಯ್.